ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ ತೋರಿಸಿದ ಬಳೆ ಅಂತೂ ಕೈ ಸೇರಾಯ್ತು. ಅದೇ ಥರ ನನ್ನ ಹುಡುಗ ನನ್ನ ಕೈ ಹಿಡಿತಾನೆ ಅನ್ನೋ ನಂಬಿಕೆಯಲ್ಲಿ ನಾನಿದ್ದೀನಿ. ನನಗಿರೋ ಧೈರ್ಯ ಅಂದರೆ ಎರಡೇ. ಒಂದು, ನನ್ನ ಪ್ರೀತಿ ನಿಜ ಅನ್ನೋದು. ಇನ್ನೊಂದು, ನಮ್ಮಮ್ಮ ಯಾವಾಗಲೂ ನನ್ನ ಜೊತೆ ಆಗಿರ್ತಾರೆ ಅನ್ನೋದು. ಇಲ್ಲೊಬ್ಬ ಕೂದಲು ಬಿಟ್ಕೊಂಡು ಕೈಯಲ್ಲಿ ವೆಡ್ಡಿಂಗ್ ಕಾರ್ಡ್ ಇಟ್ಕೊಂಡಿದ್ನಲ್ಲ, ಅವನ್ನೇನಾದ್ರೂ ನೋಡಿದ್ರ? ಯಾಕಡೆ? ಆ ಕಡೆನಾ? ಆ ಕಡೆ ಹೋದ್ನಂತೆ ನಡ್ರ. ಹಂಗಂದ್ರೆ ಅವ್ನ ಮದುವೆ ಮನೆ ಕಡೆನೇ ಹೋಗಿರ್ಬೇಕು. ಅಲ್ಲೇನಾದ್ರೂ ಹೋದ್ರೆ ನಮ್ ತಿಥಿ ಆಗ್ಬಿಡುತ್ತೋ, ನಡ್ರ. ಶಿವಲ್ಲಿ ಫೋನ್ ಇಟ್ಕೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಅಲ್ಲ, ಮದುವೆ ಕರೆಯೋದಿನ್ನು ತುಂಬಾ ಇದೆಯಾ? ಹೌದು ಅಣ್ಣ, ನನ್ ಕ್ಲೋಸ್ ಫ್ರೆಂಡ್ನೆ ನನ್ ಮದ್ವೆ ಕರ್ದಿಲ್ಲ. ಅದಕ್ಕೆ ಅವಳು ಕಾಲ್ ಮಾಡಿ ಇನ್ವೈಟ್ ಮಾಡೋಣ ಅಂತಿದ್ದೆ. ಕ್ಲೋಸ್ ಫ್ರೆಂಡಾ? ಯಾರು ಅಂತ ಕೇಳ್ಬೋದಾ? ಕೇಳೋದೇನಣ್ಣ, ಅವಳು ಯಾರು ಅಂತ ನಿಮ್ ಎಲ್ರಿಗೂ ಗೊತ್ತು. ಈ ಮನೆಗೆ ತುಂಬಾ ಬೇಕಾಗಿರೋಳು. ಅವಳಿನ್ ಯಾರು ಅಲ್ಲ, ಶ್ರಾವಣಿ. ಹೇಳು ಶ್ರೀವಲ್ಲಿ. ಹಾಯ್ ಶ್ರಾವಣಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಶಿವಲಿ ನಿಮ್ಮಮ್ಮ ಕರಿತಿದ್ದಾರೆ. ಅಲ್ಲ, ನಮ್ಮಮ್ಮ ಕರಿತಿದ್ದಾರೆ. ಥೋ, ನಮ್ಮಮ್ಮ ನಿಮ್ಮಮ್ಮನ ಜೊತೆ ಸೇರಿ ಕರಿತಾ ಇದ್ದಾರೆ. ಅಲ್ಲ, ಎಲ್ಲರ ಮಂದಿ ಕರಿತಾ ಇದ್ದಾರೆ. ಆದಷ್ಟು ಬೇಗ ಹೋಗಮ್ಮ. ಅಣ್ಣ, ಏನಾಗಿದೆ ನಿಮ್ಗೆ? ಸುಮ್ನೆ ಡಿಸ್ಟರ್ಬ್ ಮಾಡ್ಬೇಡಿ, ಹೋಗಿ ಆ ಕಡೆ. ಶ್ರಾವಣಿ, ಇಲ್ಲಿ ಕಾಗೆ ಕಲ್ ಕಾಟ ಜಾಸ್ತಿ ಆಗಿದೆ. 1 ನಿಮಿಷ ಇರು. ಶ್ರಾವಣಿ, ಕಂಗ್ರ್ಯಾಚುಲೇಷನ್ಸ್ ನಿನ್ ಮದ್ವೆಗೆ. ಥ್ಯಾಂಕ್ ಯು ಶ್ರೀವಲ್ಲಿ. ನೀವೆಲ್ಲ ಯಾವಾಗ ಬರ್ತಿದ್ದೀರಾ ಇಲ್ಲಿಗೆ? ಇದೇನಿದು ಶ್ರಾವಣಿ ಹೀಗೆ ಹೇಳ್ತಿದ್ದಾಳೆ? ಅವಳಗ್ ನನ್ ಮದ್ವೆ ಆಗ್ತಿರೋ ವಿಚಾರನೇ ಗೊತ್ತಿಲ್ವಾ? ಅವಳಗ್ ಯಾರು ಹೇಳೇ ಇಲ್ವಾ? ನಾನೇ ಹೇಳ್ತೀನಿ. ಶ್ರಾವಣಿ, ಇಲ್ಲೂ ಮದ್ವೆ ನಡೀತಾ ಇದೆ. ಅದ್ ನಂಗೆ ಗೊತ್ತು, ಆದ್ರೆ ನೀವೆಲ್ಲ ಅದು ಗೌರಿ ಪೂಜೆಗೆ ಎಲ್ರನ್ನೂ ಕರೀತಿದ್ದಾರೆ, ಬೇಗ ಬರ್ಬೇಕಂತೆ. ಶ್ರಾವಣಿ, ಗೌರಿ ಪೂಜೆ ನಡೀತಿದ್ಯಾ? ನೀನಲ್ಲಿ ಏನೇ ನೀನು ಫೋನ್ ಇಟ್ಕೊಂಡು ನಿಂತಿದ್ಯಲ್ಲ, ಅಲ್ಲಿ ತುಂಬಾ ಕೆಲ್ಸಗಳಿದೆ, ಬೇಗ ಬಾ. ಅಕ್ಕ, ಕೆಲ್ಸನಾ? ರಿಸೆಪ್ಷನ್ ಡ್ರೆಸ್ ನ ಆಲ್ಟ್ರೇಷನ್ ಮಾಡ್ಬೇಕು ಅಂತ ಹೇಳಿದಲ್ಲ, ಟೈಲರ್ ಬಂದಿದ್ದಾರೆ, ಕಾಯಿಸೋದ್ ಬೇಡ, ಬಾ ಬೇಗ. ಸರಿ ಅಕ್ಕ, 1 ನಿಮಿಷ. ಶ್ರಾವಣಿ, ನಿಂಗೆ ಆಮೇಲೆ ಫೋನ್ ಮಾಡ್ಲಾ ನಾನು? ಸರಿ ಶ್ರೀವಲ್ಲಿ, ನೀನು ಹೊರಡು, ನನಗೂ ಗೌರಿ ಪೂಜೆಗೆ ಕರೀತಾ ಇದ್ದಾರೆ. ಆಲ್ ದಿ ಬೆಸ್ಟ್ ಶ್ರಾವಣಿ. ನಿನ್ ಮದ್ವೆ ಆದ್ಮೇಲೆ ನಾನು ಆಗತ್ತೆ. ನೀನ್ ಒಳ್ಳೆ ಈ ಹೆಣ್ಮಕ್ಳು ಮೊಬೈಲ್ ಒಂದು ಸಿಕ್ಬಿಟ್ರೆ ಸಾಕು, ಇಳ್ಕೊಂಡು ಕೂತು ಬಿಡ್ತಾರೆ ಸಂಜೆ ತನಕ. ನೋಡಮ್ಮ, ಸುಬ್ಬು ಪಕ್ಕ ನೀನ್ ನಿಂತಾಗ ಚೆನ್ನಾಗಿ ಕಾಣಿಸ್ಬೇಕೋ ಬೇಡವೋ? ಕಾಣಿಸ್ಬೇಕು. ಅಂದ ಮೇಲೆ ಯಾರಿಗೂ ಫೋನ್ ಮಾಡ್ಕೊಂಡು ಬೆಂಡಿದ್ದೇನೆ, ರೆಡಿ ಆಗೋ. ಪರವಾಗಿಲ್ವೇ, ಇತ್ತೀಚೆಗೆ ತಮಗೂ ಜವಾಬ್ದಾರಿಗಳು ಬರ್ತಿದೆ. ಜವಾಬ್ದಾರಿ ಅಂತ ಜವಾಬ್ದಾರಿ, ನನ್ನ ಟೆನ್ಷನ್ ನನಗಿಲ್ಲಿ, ಇವಕ್ಕೇನು ಗೊತ್ತಾಗತ್ತೆ? ಅಕ್ಕ, ಗೌರಿ ಪೂಜೆಗೆ ಕರೀತಿದ್ದಾರೆ, ಬಾ ಬೇಗ. ನೀನು ಹೋಗು, ನಾನು ಬಂದೆ. ತಗೊಳ್ಳಿ ಅಮ್ಮ, ಗೌರಿ ಪೂಜೆಯನ್ನು ಮಾಡೋಣ. ಆ ಗೌರಿ ದೇವಿಯನ್ನ ಪ್ರಾರ್ಥನೆ ಮಾಡಕೊಳ್ಳಿ.
ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಮಾಮ್, ಇದ್ಯಾಕೋ ಅತಿ ಆಯ್ತು ನಿಂದು. ನಾವು ಇಷ್ಟೊಂದೆಲ್ಲ ಪ್ಲಾನ್ ಮಾಡಿದ್ದು ಯಾಕೆ? ಈ ಮದುವೆ ಆಗಬೇಕು ಅಂತಾನೆ. ಏನಕ್ಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ನಿನ್ನ ಗಮನ ಎಲ್ಲಿದೆ? ನೀನು ಸ್ವಲ್ಪ ಸುಮ್ಮನಿರ್ತೀಯ? ನನಗೆಲ್ಲ ಗೊತ್ತಿದೆ. ನೀನು ನನಗೆ ಟೆನ್ಷನ್ ಕೊಡ್ಬೇಡ, ಸುಮ್ಮನಿದ್ಬೇಡ. ಮಾಮ್, ಜೀವನ ಅನ್ನೋ ನದಿ ಯಾವ ದಿಕ್ಕಲ್ಲಿ ಹರಿತಿದೆ ಅನ್ನೋದು ಗೊತ್ತಿಲ್ಲದೆ ಮದುವೆ ಅನ್ನೋ ದೋಣಿಯಲ್ಲಿ ಹತ್ತುತ್ತಿರೋಳು ನಾನೇ ಇರಬೇಕು. ಈ ದೋಣಿಯಲ್ಲಿ ಜೊತೆಯಾಗಿ ಸುಬ್ಬು ಇರ್ತಾನೆ ಅನ್ನೋ ನಂಬಿಕೆ ಇದೆ. ಒಂದು, ನನ್ನ ಪ್ರಾಣ ಹೋಗಬೇಕು, ಅಥವಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಸುಬ್ಬು ನನ್ನ ಜೊತೆ ಇರಬೇಕು. ದೇವ್ರೆ, ನಾನು ನಿನ್ನೆ ನಂಬಿದ್ದೀನಿ. ಹೊಡೆದ್ರೆ ಆನೆನೇ ಹೊಡಿಬೇಕು ಅಂತಾರೆ. ಆದರೆ ಇಲ್ಲಿ ಆನೆ ತಾನಾಗೆ ಬರೋಕ್ಕೆ ಸಿದ್ಧವಾಗಿದ್ದರೂ ಮಾವುತ ಮಾತ್ರ ಮಾತಾಡದೆ ಮೌನವಾಗಿ ನಿಂತಿದ್ದಾನೆ. ಓಂ ದಶಾಂಗಂ ಗುಗ್ಗಲಂ ಧೂಪಂ ಸುಗಂಧಂ ಚ ಮನೋಹರಂ ಕಪಿಲಾಕೃತ ಸಂರಕ್ತಂ ಧೂಪೋಯಂ ಪ್ರತಿಗಚ್ಚತ. ನೋಡಿ ಅಮ್ಮ, ಈಗ ನಿಮ್ಮ ಗಂಡ ಆಗೋರ ಹೆಸರು ಹೇಳಿ ಅವರಿಗೆ ಆಯಸ್ಸು ಐಶ್ವರ್ಯ ಆರೋಗ್ಯ ಕೊಡ್ಲಿ ಅಂತೇಳಿ ಆ ದೇವಿಗೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ ಅಮ್ಮ. ಎಲ್ರ ಮುಂದೆ ಗಟ್ಟಿಯಾಗಿ ಗಂಡನ ಹೆಸರು ಹೇಳಿ ಬಾಯ್ಬಿಟ್ಟೆ ಕೇಳ್ಕೊಳ್ಳಿ ಅಮ್ಮ. ನಿಮ್ಮನ್ನ ಮದುವೆ ಆಗೋ ಹುಡುಗನ ಹೆಸರು ಹೇಳಿ ತಾಯಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.